ಪರ ವಿರೋಧಕ್ಕೆ ಕಾರಣವಾಯಿತು ಈಗ ಕೊಪ್ಪಳದ ಕಾರ್ಖಾನೆಯ ವಿಚಾರ. ಕೊಪ್ಪಳದಲ್ಲಿ ಒಂದು ಕಾರ್ಖಾನೆ ಆಗಬೇಕು ಅಂತ ಮಂಜೂರಾಗಿತ್ತು, ಸರ್ಕಾರ ಹೇಳಿತ್ತು. ಅದೇ ವಿಚಾರವಾಗಿ ಈಗ ಪರ ವಿರೋಧ ಎರಡು ಕೇಳಿ ಬರ್ತಾ ಇದೆ. ಒಂದು ವರ್ಷದಿಂದಲೂ ಕೂಡ ಈ ಒಂದು ವಿಚಾರವಾಗಿ ವಿರೋಧ ಆಯಿತು. ಈಗ ಅದರ ಪರವಾಗಿ ಮಾತನಾಡ್ತಾ ಇದ್ದಾರೆ ಕೆಲವು ಜನರು. ಹೀಗಾಗಿ ಪರ ವಿರೋಧಕ್ಕೆ ಕಾರಣವಾಗ್ತಾ ಇದೆ ಕೊಪ್ಪಳದ ಒಂದು ಕಾರ್ಖಾನೆಯ ವಿಚಾರ. ಅಭಿನವ ಗವಿಸಿದ್ದೇಶ್ವರ ಶ್ರೀಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಸೆಡ್ಡು ಹೊಡೆದಂತೆ ಕಾಣ್ತಾ ಇದೆ ಅಲ್ಲಿನ ಜನ. ಬಲ್ಡೋಟಾ ಕಂಪನಿಗಾಗಿ ಕೊಪ್ಪಳದ ಜನರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಮಗೆ ಬೇಕು ಅಂತ ಭೂಮಿ ಕಳೆದುಕೊಂಡಂತಹ ನಿರಾಶ್ರಿತ ರೈತರ ಒಂದು ಒಕ್ಕೂಟದಿಂದ ಈ ರೀತಿಯಾದಂತಹ ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದ ಬಲ್ಡೋಟಾ ಸ್ಟೀಲ್ ಕಾರ್ಖಾನೆ ಸ್ಥಾಪನೆಗೆ ಹೆಚ್ಚಾಗಿದೆ ಈಗ ಬೇಡಿಕೆ, ಒತ್ತಾಯ ಕೂಡ ಹೆಚ್ಚಾಗಿದೆ. BSPL ಸ್ಥಾಪಿಸಿ ಇಲ್ಲವೇ ಸರ್ಕಾರಿ ಕೆಲಸವನ್ನು ಕೊಡಿ ಅಂತ ಪಟ್ಟು ಹಿಡಿದುಕೊಂಡಿದ್ದಾರೆ ಭೂಮಿ ಕೊಟ್ಟಂತಹ ರೈತರು. ಭೂಮಿ ನೀಡಿದವರು ಏನು ಮಾಡ್ತಾ ಇದ್ದಾರೆ, ಉದ್ಯೋಗಕ್ಕಾಗಿ ಕಾರ್ಖಾನೆಯ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಈ ಒಂದು ಕಾರ್ಖಾನೆಯ ಪರವಾದಂತಹ ಹೋರಾಟ. ಯಾಕಂದರೆ ಕಳೆದ ಒಂದು ವರ್ಷದಿಂದಲೂ ಕೂಡ ಕಂಪನಿ ಬೇಡ ಅಂಥೇಳಿ ವಿರೋಧಿಸಿ ಹೋರಾಟ ನಡೀತಾ ಇತ್ತು. ಈಗ ಅದರ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೇಕು ಅಂತ. ಇದೇ ವಿಚಾರವಾಗಿ ಕೊಪ್ಪಳದ ಗವಿಸಿದ್ದೇಶ್ವರ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಕಣ್ಣೀರು ಹಾಕ್ತಾ ಮಾತನಾಡ್ತಾ ಇದ್ರು. ಏನು ಈ ಒಂದು ಕಾರ್ಖಾನೆ ಬಂದಿದೆ, ನಮ್ಮ ಭಾಗಕ್ಕೆ ಈ ಒಂದು ಕಾರ್ಖಾನೆಯನ್ನು ಕೊಟ್ಟಿದ್ದಾರೆ, ಉತ್ತರ ಕರ್ನಾಟಕ ಭಾಗಕ್ಕೆ ವಿಷ ಉಗುಳುವಂತಹ ಕಾರ್ಖಾನೆಗಳನ್ನು ಕೊಡ್ತಾ ಇದೆ ಸರ್ಕಾರ ಅಂತ ಹೇಳಿ ಅದನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದ್ರು, ಕಣ್ಣೀರು ಕೂಡ ಹಾಕಿದ್ರು. ನಮ್ಮ ಭಾಗಕ್ಕೆ ಈ ಒಂದು ಕಾರ್ಖಾನೆ ಬೇಡ, ನಮ್ಮ ಜನರ ನಾಶ ಮಾಡುವಂತಹ ಕಾರ್ಖಾನೆ ನಮಗೆ ಬೇಡ, ನಮ್ಮ ಭೂಮಿಯನ್ನು ನಾಶ ಮಾಡುವಂತಹ ಕಾರ್ಖಾನೆ ನಮಗೆ ಬೇಡ ಅಂತ ಹೇಳಿ ಸ್ವಾಮೀಜಿ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಮತ್ತು CM ಸಿದ್ದರಾಮಯ್ಯ ಅವರೊಂದು ಗಮನಕ್ಕೆ ಕೂಡ ತಂದಿದ್ರು, ಅದಕ್ಕೆ ಸ್ಪಂದಿಸಿದ್ರು ಕೂಡ. ಆದರೂ ಕೂಡ ಒಂದು ಕಾರ್ಖಾನೆಯ ಕೆಲಸ ಆಗೋದು ನಿಂತಿರಲಿಲ್ಲ. ಎಲ್ಲೋ ಒಂದು ಕಡೆ ಇದೇ ವಿಚಾರವಾಗಿ ಒಂದು 2 ತಿಂಗಳ ಹಿಂದೆ ಕೂಡ ಮತ್ತೆ ಸ್ವಾಮೀಜಿ ಮಾತನಾಡಿದ್ರು, ನಮಗೆ ತುಂಬ ನೋವಾಗಿದೆ ಅಂತ. ಹೀಗಾಗಿ ಹೀಗಿರುವಾಗಲೇ ಈಗ ಅಲ್ಲಿನ ಜನರು ಸ್ವಾಮೀಜಿಯ ವಿರುದ್ಧವಾಗಿ ನಿಂತಂತೆ ಕಾಣ್ತಾ ಇದೆ. ಸ್ವಾಮೀಜಿ ಒಂದು ವಿರೋಧಕ್ಕೆ ಸೆಡ್ಡು ಹೊಡೆದಂತೆ ಕಾಣ್ತಾ ಇದೆ. ಕಂಪನಿಯ ಪರವಾಗಿ ಕಾರ್ಖಾನೆಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಕಾರ್ಖಾನೆ ನಮಗೆ ಬೇಕು ಅಂತ ಒತ್ತಡವನ್ನು ಮಾಡ್ತಾ ಇದೆ. ಯಾರು ಅಂತಂದ್ರೆ ಆ ಒಂದು ಕಾರ್ಖಾನೆಗಾಗಿ ಸ್ಥಾಪನೆಗಾಗಿ ಯಾರು ಭೂಮಿಯನ್ನು ಕೊಟ್ಟಿದ್ದಾರಲ್ಲ ಆ ರೈತರು ಮಾತನಾಡ್ತಾ ಇರುವಂಥದ್ದು, ಅವರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಕಾರ್ಖಾನೆ ಬೇಕು, ಒಂದು ವೇಳೆ ಕಾರ್ಖಾನೆ ಮಾಡಿಲ್ಲ ಅಂದರೆ, ಅದು ಆಗಿಲ್ಲ ಅಂದರೆ ನಮಗೆ ಸರ್ಕಾರಿ ಹುದ್ದೆಯನ್ನು ಕೊಡಿ, ಬಲ್ಡೋಟಾ ಕಂಪನಿಯಿಂದ ಅದು ಆಗಬೇಕು. BSPL ಕಾರ್ಖಾನೆ ಬೇಕು ಅಂತ ಹೇಳಿ ಅಲ್ಲಿನ ರೈತರು ಕೇಳ್ತಾ ಇದ್ದಾರೆ, ಜನರು ಕೇಳ್ತಾ ಇದ್ದಾರೆ, ಭೂಮಿ ಕೊಟ್ಟವರು ಮಾತ್ರ ಕೇಳ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸ್ವಾಮೀಜಿಗೆ ವಿರುದ್ಧವಾಗಿಬಿಟ್ರ ಕೊಪ್ಪಳದ ಜನತೆ ಅಂತ ಸ್ವಾಮೀಜಿ ಕಣ್ಣೀರು ಹಾಕ್ಕೊಂಡು ಮಾತನಾಡ್ತಾ ಇದ್ದು ಇದೇ ವಿಚಾರವಾಗಿ. ಶರಣಬಸಪ್ಪ ದರ್ಶನಾಪುರ ಏನಿದ್ರು MLA ಅವರು ಕೂಡ ಮಾತನಾಡಿದ್ರು ಆ ಭಾಗದವರು. ನಮ್ಮ ಭಾಗಕ್ಕೆ ನೀವು ಬರೀ ವಿಷಕಾರುವಂತಹ ಕಾರ್ಖಾನೆಗಳನ್ನು ಕೊಡ್ತೀರಿ, ಇದು ಎಷ್ಟರ ಮಟ್ಟಿಗೆ ಸರಿ? ನೀವು ಮಲತಾಯಿಯ ಒಂದು ಧೋರಣೆಯನ್ನು ಮಾಡ್ತಾ ಇದ್ರಿ, ನಮ್ಮ ಜನರ ಒಂದು ಕತ್ತು ಇಸುಗುವಂಥ ಕೆಲಸವನ್ನು ಮಾಡ್ತಾ ಇದ್ರಿ. ಒಳ್ಳೆ ಒಳ್ಳೆ ಕಂಪನಿಗಳನ್ನು ನೀವು ಬೇರೆ ಭಾಗಕ್ಕೆ ಕೊಡ್ತೀರಿ, ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಯಾಕೆ ಈ ರೀತಿಯಾದಂತಹ ಒಂದು ವಿಷಕಾರುವಂತಹ ಕಾರ್ಖಾನೆಗಳನ್ನು ಕೊಡ್ತೀರಿ ಅಂತ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಮಾತನಾಡಿದ್ರು. ಸ್ವಾಮೀಜಿ ಕೂಡ ಕಣ್ಣೀರು ಹಾಕಿದ್ರು. ಹಿಂಗಿರುವಂತಹ ಒಂದು ಕಂಪನಿಗೆ, ಒಂದು ವರ್ಷದಿಂದ ವಿರೋಧ ಇರುವಂತಹ ಕಂಪನಿಗೆ ಈಗ ಜನರು ಮತ್ತೆ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಸ್ವಾಮೀಜಿಯ ಒಂದು ನಿರ್ಧಾರಕ್ಕೇನೆ ವಿರುದ್ಧವಾಗಿ ನಿಂತು ಬಿಟ್ರ ಕೊಪ್ಪಳದ ಜನತೆ. ಭೂಮಿ ಕೊಟ್ಟಂತಹ ರೈತರು ಕೇಳ್ತಾ ಇರುವಂಥದ್ದೇನು, ನೀವು ಕಂಪನಿಯನ್ನು ಸ್ಥಾಪನೆ ಮಾಡಿ, ಇಲ್ಲ ನಮಗೆ ಸರ್ಕಾರಿ ಹುದ್ದೆಯನ್ನು ಕೊಡಿ. ಯಾಕಂದರೆ ನಾವು ಕಾರ್ಖಾನೆಗಾಗಿ ಭೂಮಿಯನ್ನು ಮಾರಾಟ ಮಾಡಿದ್ದೀವಿ. ಭೂಮಿ ನೀಡಿರುವಂತಹ ಒಂದು ರೈತರೇನಿದ್ದಾರೆ ಅವರು ಉದ್ಯೋಗಕ್ಕಾಗಿ ಕಾರ್ಖಾನೆ ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸ್ವಾಮೀಜಿಯ ಒಂದು ಕಣ್ಣೀರಿಗೆ ಬೆಲೆ ಇಲ್ವಾ? ಹಾಗಾದರೆ ಸ್ವಾಮೀಜಿಯ ಹೋರಾಟಕ್ಕೆ ಬೆಲೆ ಇಲ್ವಾ? ಅಭಿನವ ಗವಿಸಿದ್ದೇಶ್ವರ ಶ್ರೀಗಳ ಒಂದು ಹೋರಾಟಕ್ಕೆ ಅಲ್ಲಿನ ಜನರೇ ವಿರೋಧ ಮಾಡ್ತಾ ಇದ್ದಾರ, ಮುಳುವಾಗ್ತಾ ಇದ್ದಾರ. ಸ್ವಾಮೀಜಿಯವರು ಜನರಿಗಾಗಿ ಕಣ್ಣೀರು ಹಾಕಿದ್ರು, ಜನರಿಗಾಗಿ ಹೋರಾಟವನ್ನು ಮಾಡಿದ್ರು, ಜನರಿಗೆ ಆಗುವಂತಹ ಒಂದು ತೊಂದರೆ ಏನಿತ್ತು ಅದೆಲ್ಲವನ್ನು ಕೂಡ ವಿವರವಾಗಿ ಸರ್ಕಾರಕ್ಕೆ ಹೇಳಿ ಅದನ್ನು ನಿಲ್ಲಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಿರುವಾಗ ಈ ಒಂದು ಹೋರಾಟ ಏನಿದೆ ನಿಜಕ್ಕೂ ಕೂಡ ಹಲವು ಒಂದು ಚರ್ಚೆಗಳಿಗೆ ಕಾರಣವಾಗ್ತಾ ಇದೆ. ಕೊಪ್ಪಳದಲ್ಲಿ ಬಲ್ಡೋಟಾ ಕಂಪನಿ ಬೇಕು, BSPL ಒಂದು ಸ್ಥಾಪನೆ ಆಗಬೇಕು ಅಂತ ಹೇಳಿ ಈಗ ಜೋರಾಗಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಸ್ವಾಮೀಜಿಗೆ ವಿರುದ್ಧವಾಗಿ ನಿಂತ್ಕೊಂಡ್ರ ಕೊಪ್ಪಳದ ಜನತೆ ಎನ್ನುವಂಥ ಒಂದು ಅನುಮಾನ ಮೂಡ್ತಾ ಇದೆ. ಇದಕ್ಕೆ ಕೊಪ್ಪಳದ ಸ್ವಾಮೀಜಿಗಳು ಕೂಡ ಬೇಸರ ವ್ಯಕ್ತಪಡಿಸಬಹುದು. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಖಾನೆಯ ವಿಚಾರ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.